ಇಲ್ಲೇ ಇರ್ಬೇಕು ಸ್ಯಾಮ್ಸಂಗ್ ಎಲ್ಲೈತೆ ನೋಡಿದ್ರಾ ಅಲ್ಲಿ ಕೆಲಸ ಮಾಡ್ತಾರೆ ಒಬ್ರು ಅವ್ರದ್ದು ಕಾನ್ ಅಂತೇನೋ ಎಷ್ಟು ನೋಡಿರಿ ಆ ಕಡೆ ನೋಡ್ಕೊಂಡು ಈ ಕಡೆ ಎಳಿತಾರನೇ ಅವ್ರೆ ನೋಡಲ್ಲ ಹಂಗೆ ಒಂದು ಆಯ್ ಅನ್ಬಿಡಿ ಪೊಲೀಸ್ನವ್ರು ಬಂದು ಹಿಂಸೆ ಇಕ್ತಾವ್ರೆ ಗಾಡಿ ಎಲ್ಲ ತೆಗಿ ಅಂತೇಳಿ ಹಿಂಸೆ ಇಕ್ತಾರೆ ಮಾತಾಡ್ಸೋಕ್ಕೆ ಬಿಟ್ಟು ನೋಡಿ ನಮ್ಮ ಸಬ್ಸ್ಕ್ರೈಬರ್ SKT ಅಂತೆ K47A2593 ನೋಡಿ ನೋಡಿದು ಒಂದು ನಿಮಿಷ ನೋಡಿ ಇವಾಗ ಕಾಣ್ತಿರ್ಬೋದು ಇದು ಬಂದ್ಬಿಟ್ಟು ನಮ್ಮ VLS ವೆಂಕಟೇಶ್ವರ್ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಬೇಗೂರು 3 ದಿನ ಬೇಗೂರಲ್ಲಿ ರೆಸ್ಟ್ ತಗೊಂಡು ಇವತ್ತು ಲೋಡ್ ಹೋಗ್ತಾಯಿದ್ದೀನಿ ಲೋಡೇ ಇಲ್ಲ ಅಂದರೆ ಇವತ್ತು ಒಂದು ಲೋಡ್ ಬಂತು ಕುಣಿಗಲಿಂದ ಮಾಮೂಲಿ ಹೊಸಪೇಟೆಗೆ ಹೋಗ್ತಾಯಿದ್ದೀನಿ 3 ದಿನ ಆಯ್ತು ಗಾಡಿ ಮನೆಗೆ ಬಂದು ಫುಲ್ಲು ರೆಸ್ಟ್ 3 ದಿವಸದಿಂದ ಇವತ್ತು ಲೋಡ್ಗೆ ಹೋಗ್ತಾಯಿದ್ದೀನಿ ನಿನ್ನೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಯಾರೋ ನನ್ನ ಗಾಡಿ ತಗೊ ಬಂದು ನೋಡ್ಕೊಂಡು ಹೋಗೋರು ಮೆಸೇಜ್ ಹಾಕೋರು ಯೂಟ್ಯೂಬಲ್ಲಿ ಅಣ್ಣ ಗಾಡಿ ಬೇಗೂರಾಗಿ ನಿಂತಿತ್ತು ನೀವು ಇರಲಿಲ್ಲ ಅಂತ ನಾನು ಮನೇಲಿದ್ದೆ ಗಾಡಿ ರೋಡ್ ಸೈಡ್ ನಿಲ್ಸಿರ್ತೀನಿ ಬೇಗೂರ ಪಾರ್ಕಿಂಗ್ ಹತ್ರ ನಾನು ನೋಡಿಲ್ಲ ಅವರು ಫೋನ್ ಮಾಡಿಲ್ಲ ನನಗೂ ಗೊತ್ತಾಗಿಲ್ಲ ಬೇಜಾರು ಮಾಡ್ಕೊಬೇಡಿ ಬ್ರದರ್ ಏನು ಮಾಡೋಕ್ಕಾಗಲ್ಲ ನಾನು ಮನೇಲಿದ್ದೆ ಇನ್ನೇನು ಮನೆ ಹೋದಾಗ ಮನೆಗೆ ಇರ್ತೀವಿ ಗಾಡಿ ತಗೊಂಡು ಕೂತ್ಕೊಳ್ಳೋಕ್ಕಲ್ವಲ್ಲ ಹಾಗಾಗಿ ಬರೀ ಇವತ್ತು ಟೈಮು 10 ಗಂಟೆ ಇವಾಗ ಹೇಳೋರೆ ಲೋಡು ಇಲ್ಲ ರೋಡ್ ನೋಡಿಲಿ ಯೋಯ್ ಬಾರ ಮೊನ್ನೆ ನಮ್ಮ ಬೇಗೂರಾಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಗೊತ್ತಾ ಕಾರ್ ಮೇಲೆ ಕಂಟೈನರ್ ಗಾಡಿ ಬಿದ್ದು ಕಾರಲ್ಲಿ ಇದ್ದವರೆಲ್ಲ ಜನ ಸತ್ತೋಗಿದ್ರಲ್ಲ ಇದೇ ಜಾಗ ಅದು ಮುಂದೆ ಬರುತ್ತೆ ಸಿದ್ಧಾರ್ಥ ಇದ್ರ ಹತ್ರ ಅದೇ ಜಾಗ ಈ ಜಾಗದಲ್ಲಿ ಒಂದು ಗಾಡಿ 2 ವೀಲರ್ ಒಂದು ಲಾರಿ ಆಕ್ಸಿಡೆಂಟ್ ಆಗಿ 2 ವೀಲರ್ ಆಗಿದ್ದವ್ರು ಎರಡು ತುಂಡಾಗಿದ್ರು ಸುಮಾರು ವರ್ಷಗಳ ಹಿಂದೆ ಅದೊಂದು ಇದೊಂದು ನಮ್ಮ ಬೇಗೂರಾಗ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತದೆ ಏನ್ ಮಾಡಕ್ಕಾಗಲ್ಲ ನಮ್ಮ ಏರಿಯಾ ಸ್ವಲ್ಪ ಡೇಂಜರ್ ಏರಿಯಾ ಇದು ಸದ್ಯಕ್ಕೆ ತಕ್ಕಮಟ್ಟಿಗೆ ನಾವು ಹೋಗೋಣ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಸ್ನೇಹಿತರೆ ಈಗ ನೋಡಿ ದಾಬಸ್ಪೇಟೆ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ಮುಂದೆ ಎದುರುಗಡೆ ಕಾಣ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಅದು ಬೆಟ್ಟ ಕಾಣ್ತಿದೆಯಲ್ಲ ಶಿವಗಂಗೆ ಬೆಟ್ಟ ಇದು ನಮ್ಮ ಎಲ್ಲರಿಗೂ ಗೊತ್ತಿರ್ಬೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಉತ್ತರ ಕರ್ನಾಟಕ ಸೈಡ್ನವರೆಲ್ಲ ಕೆಲವೊಬ್ರಿಗೆ ಗೊತ್ತಿರಲ್ಲ ಇದು ಶಿವಗಂಗೆ ಬೆಟ್ಟ ನಮ್ಮ ಯೋಗೇಶ್ ಟ್ರಕ್ ಲಾಕ್ಸ್ ಇದಾರಲ್ಲ ಅವ್ರ ಊರ ಪಕ್ಕನೇ ಕುದೂರು ಪಕ್ಕ ಇದು ಇಲ್ಲಿ ಆ ಬೆಟ್ಟದ ಮೇಲೆಲ್ಲ ಹತ್ತಿ ಶಿವನ ದೇವಸ್ಥಾನ ಇದೆ ನಂದಿ ಎಲ್ಲ ಐತೆ ಅಲ್ಲಿ ಸುಮಾರು ಜನ ಹೋಗಿ ಬರ್ತಾರಪ್ಪ ನನಗಂತೂ ನಾನು ಯಾವತ್ತೂ ನಂಗೆ ಟೈಮ್ ಸಿಕ್ಕಿಲ್ಲ ನನಗೆ ಹೋಗಿ ಬರೋಕ್ಕೆ ಆಗಿಲ್ಲ ನೋಡೋಣ ಬಿಡು ಸಿಕ್ಕಿದಾಗ ಒಂದ್ಸಲಿ ಹೋಗಿ ಬರಬೇಕು ನಮ್ಮ ಮನೆಯವರೆಲ್ಲ ಹೋಗಿ ಬಂದಿದ್ದಾರೆ ತುಂಬ ಸಲ ನಾನಂತೂ ಇವತ್ತವರೆಗೂ ಬರೀ ದುಡಿಮೆ ಅನ್ನೋದೇ ಆಗೋಯ್ತು ಆ ಬೆಟ್ಟ ಎಲ್ಲ ಹತ್ತಿ ಹೋಗಿ ನೋಡಿಲ್ಲ ಏನೋ ಅಲ್ಲಿ ಬೆಟ್ಟದ ಮೇಲೆ ಇದೈತಂತೆ ಏನೋ ಒಂದು ಸುರಂಗ ಥರ ಏನೋ ಒಳಗೆ ಕೈ ಬಿಟ್ಟರೆ ನಾವೇನೇ ಅಂದ್ಕೊಂಡು ಕೈ ಬಿಟ್ಟರೆ ನೀರು ಸಿಕ್ಕರೆ ಈಡೇರುತ್ತಂತೆ ಕೆಲವು ನಾವು ಆಸೆ ಏನೋ ಇದು ಮಾಡಿರ್ತೀವಲ್ಲ ನೀರು ಸಿಕ್ಕರೆ ಈಡೇರುತ್ತಂತೆ ನೀರು ಸಿಕ್ಕಲಿಲ್ಲ ಅಂದರೆ ಈಡೇರಲ್ಲ ಅಂತ ಹೇಳ್ತಾರಪ್ಪ ನನಗಂತೂ ಗೊತ್ತಿಲ್ಲ ಹೋಗಿದ್ದವರು ಕಮೆಂಟ್ಸ್ ಹಾಕಿ ನೋಡೋಣ ನಾನಂತೂ ಯಾವತ್ತೂ ಹೋಗೇ ಇಲ್ಲ ಈ ಕಡೆಲ್ಲ ಈ ರೋಡಲ್ಲಿ ಸುಮಾರು ಸಲ ಓಡಾಡಿದ್ದೀನಿ ಆದರೆ ಅಲ್ಲಿ ಹೋಗಿ ಮೇಲೆ ಹೋಗಿ ದೇವಸ್ಥಾನ ನೋಡ್ಕೊಂಬರೋದು ಅವೆಲ್ಲ ಏನಿಲ್ಲ ಕೆಳಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋದು ಬರೋದು ಇಷ್ಟೇ ನಮ್ಮ ಕೆಲಸ ಬರ್ರಿ ಆರಾಮಾಗಿ ಹೋಗೋಣ ಕುಣಿಗಾಲಲ್ಲಿ ಹೋಗಿ DO ಅಂತೂ ಬಂದೈತಂತೆ ಇನ್ನೇನು ಹೋದ ಕೂಡಲೇ ಲೋಡ್ ಆಗುತ್ತೆ ಬೇಗನೆ ಲೋಡ್ ಮಾಡ್ಕೊಂಡು ಬೇಗ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಟೆನ್ಷನ್ ತಗೊಳ್ದೇನೆ ಲೇಟ್ ಆಗಿಬಿಟ್ರೆ ಮತ್ತೆ ಟೆನ್ಷನ್ನು ದಬಾಯಿಸೋಡಿ ನಿಧಾನಕ್ಕೆ ಹೋಗೋ ಟೈಮಿಂಗ್ಸ್ ಆಗೋಯ್ತು ಅವು ಇವೆಲ್ಲ ಇರ್ತವೆ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಮೇಲೆ ಇನ್ನೊಂದು ಇರೋದು ಒಂದೇ ಗಾಡಿಗಂತೆ ಲೋಡು ಹಂಗಾಗಿ ಅರ್ಜೆಂಟ್ ಹೋಗಿ ಕೇಳೋರೆ ಯಾಕಂದರೆ ಮತ್ತೆ ಬೇರೆ ಗಾಡಿ ಹಾಕ್ಬಿಟ್ರೆ ಕಷ್ಟ ಅನ್ನತ್ತೆ ಹಂಗಾಗಿ ಒಂದು ಸ್ವಲ್ಪ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೋಯ್ತಾ ಇರೋದು ಇಲ್ಲ ಅಂದರೆ ಆರಾಮಾಗಿ ನಿಲ್ಲಿಸಿ ಸ್ವಲ್ಪ ಟೀ ಕುಡ್ಕೊಂಡು ಕೆಳಗಡೆ ದೇವಸ್ಥಾನ ಐತೆ ನೋಡ್ಕೊಂಡು ಹೋಗ್ಬೋದಿತ್ತು ಬೆಟ್ಟದ ಮೇಲೆ ಹೋಗಲಿಲ್ಲ ಅಂದರೂ ಕೆಳಗಡೆ ದೇವಸ್ಥಾನ ಐತೆ ನೋಡ್ಕೊಂಡು ಹೋಗ್ಬೋದಿತ್ತು ಮತ್ತೆ ಯಾವಾಗಾರ ಸಿಕ್ಕಿದಾಗ ನೋಡೋಣ ಸದ್ಯಕ್ಕೀಗ ನಮ್ಮ ಪಯಣದ ಕಡೆ ಸ್ಟಾರ್ಟ್ ಮಾಡೋಣ ಹೋಗಿ ಕುಣಿಗಲ್ಲಿಂದ ಹೊಸಪೇಟೆ ಲೋಡು ಗೊತ್ತಿರಬೇಕು ಎಲ್ಲರಿಗೂ ಬುಲೆಟೇನೆ ಬೇರೆ ಏನೂ ಅಲ್ಲ
ಮಾಮೂಲಿ ತುಂಬೋದು ರೆಗ್ಯುಲರ್ ನೋಡಿ. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ, ದೂರ ಕಳೆದಂಗೆ ಬೆಟ್ಟ ಕಾಣ್ತಾನೆ ಇರ್ತೈತೆ ನೋಡಿ. ಇದು ನೋಡಿದ್ರಾ? ಬರೀ ಹೋಗೋಣ, ಹೋಗಿ ಇನ್ನೇನು ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಕುಣಿಗಾಲು ಬಂದು ಗಾಡಿ ಲೋಡೆಲ್ಲ ಲೋಡ್ ಮಾಡಿ ನಿಲ್ಸಿದ್ದೀನಿ. ಹ್ಯಾಡ್ ಬ್ಲೂ ಕಮ್ಮಿ ಇತ್ತು ನೋಡಿ, ಹ್ಯಾಡ್ ಬ್ಲೂ ಹಾಕ್ತಾಯಿದ್ದೀನಿ. ಇಲ್ಲಿ ಮಂಗಳೂರಲ್ಲಿ ಹಾಕ್ಸಿದ್ದು ಹ್ಯಾಡ್ ಬ್ಲೂ. ಮಂಗಳೂರಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಗೋವಾ ಹೋಗಿ ಬೆಂಗಳೂರು ಬಂದಿದೆ, ಬೆಂಗಳೂರಿಂದ ಕುಣಿಗಲ್ ಬಂದಿದೆ. ಹೋಗೋದು ಇದು ಕ್ಯಾನು ಭಾಳ ದಿನ ಆಗಿತ್ತು ನೋಡಿ, ಹೆಂಗಾಗ್ಬಿಟ್ಟದೆ. ಭಾಳ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಇದನ್ನು ಹಾಕೋದು. ಮತ್ತು ಈ ಊರಾಗ ಹೋಗಿ ಹೊಸ ಕ್ಯಾನ್ ತಂದಿದ್ದೀನಿ, ಆ ಕ್ಯಾನ ಫುಲ್ ಮಾಡಿಸ್ಬೇಕು. ಈ ಬಕೆಟೆಲ್ಲ ಬಿಸಾಕ್ಬಿಡ್ಬೇಕು ಮನೆ ಕಡೆಗೆ, ಹಾಗಾಗಿ ಬಕೆಟಿಂದ ಖಾಲಿ ಮಾಡ್ತಾಯಿದ್ದೀನಿ. ಬರೀ ಬ್ಲೂ ಫುಲ್ ಮಾಡಿಸ್ಕೊಂಡು ಏನು ಬಿಲ್ ಕೊಟ್ಟರೆ ಹೋಯ್ತಾ ಇರೋದನ್ನೇ ನಿಧಾನಕ್ಕೆ. ಬಿಸಿಲು ಸ್ವಲ್ಪ ಜಾಸ್ತಿ ಐತೆ, ನೋಡ್ಕೊಂಡು ಹೋಗೋದು. ನೋಡಿ ಹೆಂಗೈತಿ ಬಿಸಿಲು, ನೋಡ್ಕೊಂಡು ನಿಧಾನಕ್ಕೆ ಹೋಗೋದು. ಹೋಗೋಣ, ಒಂದು 10 ಗಂಟೆ 11 ಗಂಟೆ 12 ಗಂಟೆ ಪಾಯಿಂಟ್ಗೆ ಹೋದರೆ ಕಣ್ಣು ತುಂಬ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಖಾಲಿ ಮಾಡಿಸಿ ನಾಳೆ ಲೋಡ್ ಗಿಡ ಆದರೆ ಗಾಡಿ ಓಡ್ಸೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ಬಾರ್ದು. ಫ್ರೆಂಡ್ ಗಾಡಿ ಅಲ್ಲಿ ನಿಂತೈತಲ್ಲ ನೋಡಿ, ಅದೇ ನಮ್ಮ ಬೆಟ್ಟಗೌಡರು ಓಡಿಸ್ತಾರಲ್ಲ 14 ವೀಲು, ಟ್ರಿಪ್ ನನ್ನ ಜೊತೇಲಿ ಬಂದಿತ್ತಲ್ಲ ಅವ್ರದ್ದೇ ಇದು. ಸೇಮು ನಮ್ಮ ಓನರ್ದು ಅವ್ರದ್ದು. ಒಂದು 12 ವೀಲು, ಒಂದು 14 ವೀಲು. DRR, ಅದು DRR, ಇದು DRR. ಇದು AJ, ನಮ್ಮ ಓನರ್ ಓಡಿಸೋ 12 ವೀಲ್ AJ. ಇನ್ನು ಎಷ್ಟು ಹಿಡಿತದಪ್ಪ, ಇದು ಫುಲ್ ಆಗ್ಬೋದು. ಬರೀ ಫುಲ್ ಮಾಡಿ ನೋಡೋಣ. ಆಗ ಬಂದರು ಈ ಮರದ ಕೆಳಗಡೆ ನಮಗೆ ಗಾಡಿಗೆ, ನಮ್ಮ ಅರ್ಜುನಿಗೆ ಒಳ್ಳೆ ಜಾಗ. ಪೂರ್ತಿ ನೆರಳು ನೋಡಿ ಹೆಂಗೆ ನಿಂತೈತೆ ನೆರಳಲ್ಲಿ. ಒಳ್ಳೆ ಮರ, ಹಲಸಿನ ಮರ ಇದು. ಹಲಸಿನ ಮರ ಕೆಳಗಡೆ ತಣ್ಣ ಗಾಡಿ ಕಡೆ ನಿಂತಿರ್ತಾರೆ ನಮ್ಮ ಅರ್ಜುನ ಯಾವಾಗಲೂ. ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿದ್ದಾಯಿತು. ಟೈಮ್ 1:30. ಇನ್ನು ಸದ್ಯಕ್ಕೆ ಬಿಲ್ ಕೊಟ್ಟಿಲ್ಲ. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ವಲ್ಪ ವೀಡಿಯೋಗಳು ಎಡಿಟ್ ಮಾಡೋಣ. ನೆನ್ನೆ ಯಾರೋ ಮೆಸೇಜ್ ಹಾಕಿದ್ರು, ಅಣ್ಣ ಏನಣ್ಣ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ. 3 ದಿವಸ ಮನೇಲಿ ಸುಮ್ಮನೆ ಕೂತಿದ್ನಲ್ಲ, ಹಂಗಾಗಿ ವೀಡಿಯೋಗಳು ಎಡಿಟ್ ಮಾಡಿ ಹಾಕ್ತಾ ಕೂತಿದ್ದೀನಿ. ರನ್ನಿಂಗಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗೋದು. 3 ದಿವಸ ಮನೇಲಿ ಇದ್ದಿದ್ದರಿಂದ ವೀಡಿಯೋ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ತುಮಕೂರು ಸಿಟಿ ಒಳಗೆ ಬರ್ತಾಯಿದ್ದೀನಿ ನೋಡಿ. ಅಲ್ಲ ತುಮಕೂರು ಸಿಟಿ ಭಾಳ ದಿನ ಆಗೈತೆ ಈ ಕಡೆ ಬಂದು. ಹೊಸ ಬಸ್ ಸ್ಟ್ಯಾಂಡ್ ಬೇರೆ ಓಪನ್ ಆಗೈತೆ ತುಮಕೂರಿಗೆ. ಮುಂಚೆ ಇರಲಿಲ್ಲ ಈ ಬಸ್ ಸ್ಟ್ಯಾಂಡು, ಈಗ ಹೊಸ್ದಾಗಿ ಓಪನ್ ಆಗೈತೆ. ನಾವು ಬರೋಕ್ಕೆ ಒಂದು 2 ತಿಂಗಳು ಆಗಿರ್ಬೇಕನಪ್ಪ. ಇದು ನೋಡಿ, ಇದು ಹೊಸ ಬಸ್ ಸ್ಟ್ಯಾಂಡ್ ನೋಡಿ. ತುಮಕೂರಾಗ ಮಾತ್ರ ಆಟೋದವ್ರ ಜೊತೆ ಸ್ವಲ್ಪ ಹುಷಾರಾಗಿರಬೇಕು. ಹೆಂಗೆ ಬೇಕಾದ್ರೆ ಹಂಗೆ ನುಗ್ಬಿಡ್ತಾರೆ, ಸಡನ್ನಾಗಿ ಬ್ರೇಕ್ ಕೊಡ್ಬಿಡ್ತಾರೆ ನೋಡಿ. ಹೆಂಗೈತೆ ಹೊಸ ಬಸ್ ಸ್ಟ್ಯಾಂಡ್ ತುಮಕೂರ್ದು. ದೇವರಾಜ ಅರಸು ಬಸ್ ನಿಲ್ದಾಣ ಅಲ್ಲಿ ನೋಡಿ, ಕಣ್ಣಿಗೆ ಕಾಣಿಸ್ತಾರೋ ಬರೀ ಆಟನೇ ಅವೆ. ಸ್ವಲ್ಪ ಮಾರಿದ್ರೆ ಏನಿಲ್ಲ. ಆಟೋದವ್ರ ಜೊತೆ ರೋಡ್ಗೆ ಬ್ರೇಕ್ ಹೊಡೆದ್ಬಿಡ್ತಾರೆ ಸಡನ್ನಾಗಿ. ಎಷ್ಟು ನೋಡಲಿ, ಆ ಕಡೆ ನೋಡ್ಕೊಂಡು ಈ ಕಡೆ ಎಳಿತಾರನೇ ಅವ್ರೆ. ನೋಡಲ್ಲ, ಹೋಗೋದಿಲ್ಲ, ಹೋಗೋರ್ಗೂ ದಾರಿ ಬಿಡಲ್ಲ. ಆ ಕಡೆ ನೋಡ್ಕೊಂಡು ಹಂಗೆ ಮೂವ್ ಮಾಡ್ತಾನೆ ಇರ್ತಾರೆ ಅವರು. ಭಾಳ ಹುಷಾರಾಗಿರ್ಬೇಕು ತುಮಕೂರಲ್ಲಿ ಮಾತ್ರ. ಇದು ಮಾಮೂಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಸಿವಿಲ್ ಬಸ್ ಸ್ಟ್ಯಾಂಡ್ ಅಂತಾರಲ್ಲ ಅದು. ಬಾರಣ್ಣ 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 ಬಾರಣ್ಣ. ಅವ್ರು ಹೋಗೋದು ಇಲ್ಲ, ನಿಧಾನಕ್ಕೆ ಹೋಗ್ತಾರೆ. ಜನ ಬರ್ತಾರ, ಹತ್ತಾರ ಜನ ಬರ್ತಾರ ಅಂತ ಹೋಗೋರ್ಗೂ ಬಿಡಲ್ಲ. ಏನು ಮಾಡೋಕ್ಕಾಗಲ್ಲ. ಸಿಟಿ ಒಳಗೆ ಬಂದರೆ ಇವೆಲ್ಲ ಅನುಸರಿಸ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ಅವರು ಸೀಟ್ ಆಗಲಿ ಅಂತ ಕಾಯ್ತಿರ್ತಾರೆ. ಆಟೋದವ್ರು ಯಾರಾದ್ರು ಬರ್ತಾರೆ ಅಂತ ಕಾಯ್ತಿರ್ತಾರೆ. ಯಾರೋ ಸುಮ್ಮನೆ ನಡ್ಕೊ ಬಂದ್ರೆ ಸಾಕು, ಸಡನ್ನಾಗಿ ಬೇಕು ಕೊಡ್ಬಿಡ್ತಾರೆ ಅವ್ರು ಹತ್ತಾರೇನೋ ಅಂತ.
ಹಂಗಾಗಿ ನಮ್ಮ ಹುಷಾರಾಗಲಿ, ನಾವು ಇರಬೇಕು. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವೆಂಕಿ ಅಂತೇಳಿ ಅವರೇ, ಈ ರೋಡಗೆ, ಬಾರ್ಲೈನ್ ರೋಡಗೆ. ಆಮೇಲೆ ಇನ್ನೊಬ್ರು ಅವರೇ, ಇಲ್ಲೆಲ್ಲ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರ್ ಎಲ್ಲ ಐತಂತಪ್ಪ. ಇಲ್ಲೆಲ್ಲೋ ಅಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು, ನಮ್ಮ ಅವ್ರದ್ದು ಗಾಡಿ ಐತಂತೆ. ಇಲ್ಲೈತೆ ನೋಡಿ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರ್. ಇಲ್ಲೇ ಇರ್ಬೇಕು ಸ್ಯಾಮ್ಸಂಗ್. ಇಲ್ಲೈತೆ ನೋಡಿದ್ರಾ, ಅಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು. ಅವ್ರದ್ದು ಖಾನ್ ಅಂತೇನೋ ಹೆಸರು ಬರುತ್ತೆ ಟ್ರೂ ಕಲರಲ್ಲಿ. ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಖಾನ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ ನಾನು. ಅವ್ರದ್ದು ಗಾಡಿ ಒಂದು ಐತಂತೆ. ಅಂದರೆ ಅವರಪ್ಪ ಮೇಂಟೈನ್ ಮಾಡ್ತಾರೆ, ಅವರಪ್ಪ ಡ್ರೈವರ್ ಮೇಂಟೈನ್ ಮಾಡ್ತಾರೆ. ಇವರು ಅಲ್ಲಿ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾರಂತೆ. ಮೊನ್ನೆ ಫೋನ್ ಮಾಡಿದ್ರಪ್ಪ, ಯಾರು ತವನೋ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಮಾತಾಡಿದ್ರು. ಇಲ್ಲೆಲ್ಲೂ ನಿಲ್ಸೋಕ್ಕಾಗಲ್ಲ, ಮಾತಾಡ್ಸೋಣ ಅನ್ನೋಕ್ಕೆ. ಹೋಗೋಣ, ಆರಾಮಾಗಿ ಹೋಗೋಣ ನಾವು. ಮತ್ತು ಯಾವಾಗಾರ ಫ್ರೀ ಇದ್ದಾಗ ನಮ್ಮ ವೆಂಕಿನೂ, ಮತ್ತು ಅವರು ವೆಂಕಿ ಬಂದ್ಬಿಟ್ಟು ನಮಗೆ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ನಮ್ಮ ಫ್ರೆಂಡ್ ಬೇರೆ. ಮುಂಚೆಯಿಂದ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆಯಿಂದನೂ ಫ್ರೆಂಡು. ಅವ್ರು ನಮ್ಮ ನೆಲಮಂಗಲದಲ್ಲಿದ್ದರು, ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಾರೆ. ಪ್ರತಿಯೊಂದರಲ್ಲೂ ತುಮಕೂರು ವೆಂಕಿ ಅಂತೇಳಿ ಮೆಸೇಜ್ ಇರ್ತೈತೆ ನೋಡಿ ಅವ್ರದ್ದು. ಸಿಗ್ನಲ್ ಇಲ್ಲಿ ನಮ್ಮ ಬಾಸ್ ಅವರೇ, ನಮ್ಮ ಬಾಸ್ ಕಾಣೋದೇ ಇಲ್ಲ. ಇನ್ನೂ ಹತ್ರ ಹೋಗಿದ್ರೆ ನಮ್ಮ ಬಾಸ್ ಕಾಣೋದು. ನಂಬರ್ ಸಾಕಾಯ್ತು ನೋಡಿ, 4009. ಅದು ನಮ್ಮ ಬಾಸ್ ಕಾಣೋದೇ ಇಲ್ಲ. ಬರ್ರಿ, ಸಿಗ್ನಲ್ ಬಿಟ್ಮೇಲೆ ನಿಧಾನಕ್ಕೆ ಹೋಗೋಣ. ಸಿಗ್ನಲೆಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಬೇಡ. ಸ್ನೇಹಿತರೆ, ಸಿರಾ ಟೋಲಿಗೆ ಬಂದಿದ್ದೀನಿ ನೋಡಿ. ಸಿರಾ ಟೋಲ ಬಂದು ನಿಲ್ಲಿಸ್ಬಿಟ್ಟು ನಿಲ್ಲಿಸಿದ್ದೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದಾರೆ, ಮಾತಾಡ್ಸೋಣ ಅಂತೇಳಿ ನಿಲ್ಲಿಸಿದ್ದೀನಿ. VRL ಗಾಡಿ ಅವರು, ಕಾಣ್ತಿಲ್ಲ ಗಾಡಿ. ಅಲ್ಲಿಂದ ಅಲ್ಲೇ ಸೈಡ್ಗೆ ಹಾಕಿ ಬರ್ರಿ, ಮಾತಾಡ್ಸ್ಕೊಂಡು ಟೀಗಿ ಕುಡ್ಕೊಂಡು ಬಂದು ಆರಾಮಾಗಿ ಹೋಗೋಣ. ಹಂಗೆ ಒಂದು ಆಯ್ ಹೇಳ್ಬಿಡಿ. ಪೊಲೀಸ್ನವ್ರು ಬಂದು ಹಿಂಸೆ ಇಕ್ತಾವ್ರೆ, ಗಾಡಿ ಎಲ್ಲ ತೆಗಿ ಅಂತೇಳಿ ಹಿಂಸೆ ಇಕ್ತಾರೆ. ಮಾತಾಡ್ಸೋಕ್ಕೆ ಬಿಡಲಿಲ್ಲ, ನಿಮಿಷ ಇಕ್ಬಿಟ್ರಪ್ಪ. ನಿಮಿಷ ನಿಲ್ಸ್ಕೊಳಕ್ಕೆ ಬಿಡ್ತಾಯಿಲ್ಲ ಗಾಡಿನ ಪೊಲೀಸರು ನೋಡಿ. ಆರಾಮಾಗಿ ಹೋಗ್ರಿ. ಪೊಲೀಸ್ನವ್ರ ಟಾರ್ಚರಲ್ಲಿ ಮಾತಾಡ್ಸೋಕ್ಕೆ ಬಿಡಲ್ಲಪ್ಪ. ಅದೇನೋ ಸಿಕ್ಕದೇ ಟೈಮು ಪೊಲೀಸರು ಮಾತಾಡ್ಸಕ್ಕೆ ಯಾರೋ ಬರ್ತಾ ಇರಂಗವ್ರೆ. ಹಂಗಾಗಿ ನಮ್ಮ ಕಡೆ ಈ ಕಡೆ ಸೈಡ್ ಏನೂ ಕೇಳ್ತಾ ಇಲ್ಲ, ಆ ಕಡೆ ಸೈಡು ಗಾಡಿ ಒಂದು ನಿಲ್ಸಕ್ಕೆ ಬಿಡ್ತಾ ಇಲ್ಲ. ಬರ್ರಿ, ಏನು ಮಾಡೋಕ್ಕಾಗಲ್ಲ, ನಾವು ಹೋಗೋಣ ನಿಧಾನಕ್ಕೆ. ಮತ್ತೆ ಯಾವಾಗಾರ ಸಿಕ್ಕಾಗ ಮಾತಾಡ್ಸ್ಕೊಳ್ಳೋಣ. ಇವಾಗ ಆಗಲ್ಲ, ಯಾಕಂದ್ರೆ ಪೊಲೀಸ್ನವರು ತುಂಬ ಟಾರ್ಚರ್ ಇದೆ. ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಸ್ತಾರೆ. ಒಂದು ಗಾಡಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ನೋಡಿ. ರೋಡೆಲ್ಲ ಖಾಲಿ ಐತಿ, ಹೋಟ್ಲೆಲ್ಲ ಮುಚ್ಚಾರ ನೋಡಿ. ಎಲ್ಲ ಹೋಟ್ಲು ಮುಚ್ಚವ್ರೆ, ಏನಕ್ಕಂತ ಗೊತ್ತಿಲ್ಲ. ನೋಡಿಲ್ಲ ಅವರೇ ಪೊಲೀಸ್ನವರಲ್ಲ, ಪೊಲೀಸ್ನವರು. ಸ್ನೇಹಿತರೆ, ಸಿರಾ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ಆಪೋಸಿಟ್ ರೋಡ್ ನೋಡಿ, ಖಾಲಿ ಅಂದರೆ ಖಾಲಿ ಹೊಡಿತೈತೆ, ಖಾಲಿ ಅಂದರೆ ಖಾಲಿ. ಒಂದು ಗಾಡಿ ಬಿಡ್ತಾ ಇಲ್ಲ, ಎಲ್ಲ ಸರ್ವಿಸ್ ರೋಡಲ್ಲಿ ಬರ್ತೈತೆ. ನೋಡಿದ್ರಾ, ಮೇಯ್ನ್ ರೋಡಲ್ಲಿ ಒಂದು ಗಾಡಿ ಬಿಡ್ತಾ ಇಲ್ಲ. ಯಾರೋ ರಾಜಕಾರಣಿ ವ್ಯಕ್ತಿಗಳು ಬರೋಂಗೆ ಕಾಣ್ತಾವ್ರೆ. ಹಂಗಾಗಿ ನೋಡಿ, ಒಂದು ಗಾಡಿ ಇಲ್ಲ ಆಪೋಸಿಟ್ ರೋಡಲ್ಲಿ. ಅಲ್ಲಿಂದ ನೋಡ್ಕೊಂಡು ಬರ್ತಾನೇ ಇದ್ದೀನಿ, ಒಂದು ಗಾಡಿ ಬರ್ತಾ ಇಲ್ಲ. ಎಲ್ಲ ಸರ್ವಿಸ್ ರೋಡಲ್ಲಿ ಬಿಟ್ಟಾರೆ ಅವರೆಲ್ಲ ನೋಡಿ, ಸರ್ವಿಸ್ ರೋಡಲ್ಲಿ ಬರ್ತಾವ್ರೆ. ಏನಪ್ಪ, ಎಷ್ಟು ಜಾಮ್ ಮಾಡಿಬಿಡ್ತಾರೆ ಗೊತ್ತಾ ಇವಾಗ. ಸರ್ವಿಸ್ ರೋಡಲ್ಲಿ ಬಿಟ್ಟು ಅಲ್ಲೋಗಿ ಇಲ್ಲೋಗಿ ಅಲ್ಲಿ ಎಲ್ಲ ಸರ್ವಿಸ್ ರೋಡಲ್ಲೇ ಬರ್ತಾ ಇರೋದು. ಎಲ್ಲಿ ಬರ್ತಾವ್ರು ಅಂತ ನಾನು ಅವಾಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ, ಬರ್ತಾನೆ ಇಲ್ಲ ಅವರು, ಬರ್ತಾನೆ ಇಲ್ಲ. ಪೂರ್ತಿ ರೋಡ್ ಖಾಲಿ ನೋಡಿ. ಪೊಲೀಸ್ನವ್ರು ಮಾತ್ರ ನಿಂತವ್ರು ಅಲ್ಲಂದ.
ನೋಡಲ್ ಪೊಲೀಸ್ ಒಳಗಡೆಯಿಂದ ಯಾವ್ದಾರು ದಾರಿ ಬರೋದಿದ್ರೆ ಅಲ್ಲಿ ಪೊಲೀಸ್ನವ್ರು ಹಾಕ್ಬಿಟ್ಟವ್ರೆ. ಒಂದು ಗಾಡಿನೂ ಬಿಡ್ತಾ ಇಲ್ಲ, ಎಲ್ಲ ಸರ್ವಿಸ್ ರೋಡ್ ಬಿಟ್ಬಿಟ್ಟು ತೊಂದರೆ ಕೊಡ್ತಾವ್ರೆ ಜನಗಳಿಗೆ. ಚಿತ್ರದುರ್ಗ ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲೊಂದು ಗಾಡಿ ಹೋಗ್ತಿದ್ದೆ ನೋಡಿ, ನಮ್ಮ ಸಬ್ಸ್ಕ್ರೈಬರ್ SKT ಅಂತೆ, K47A2593 ನೋಡಿ. ಆಯ್ತಣ್ಣ ಊಟ ಅಂತ ರನ್ನಿಂಗಲ್ಲೇ ಮಾತಾಡಿಸ್ತಾರೆ. ರಾಣೆಬೆನ್ನೂರ್ಗಂತ ಅವ್ರ ಗಾಡಿ. ನಮ್ಮದು ಹೊಸಪೇಟೆಗೆ ಚಿತ್ರದುರ್ಗ ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲೆಲ್ಲ ಲೈಟ್ ನೋಡಿ. ಟೈಮ್ ಆಲೆ 9 ಗಂಟೆ. ಹೋಗೋಣ ಖಾನಾವಸಳ್ಳಿ ಟೋಲಾಗ ಹೋಗಿ ನಿಲ್ಲಿಸಿ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ಹೋಟ್ಲಲ್ಲಿ ಊಟ ಮಾಡೋದು ಬೇಡ, ಬೇಜಾನ್ ಟೈಮ್ ಐತೆ. ಹಂಗಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರೆ, ಈಗ ಅಡುಗೆ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆಗೂ ಆಗುತ್ತೆ. ನಾಳೆ ಬೆಳಗ್ಗೆ ಅಲ್ಲಿ ಒಳಗಡೆ ಸ್ಟವ್ವು ನೀರು ಕ್ಯಾನ್ ಯಾವುದು ಬಿಡಲ್ಲ. ಯಾರ ಮಾರ ಬರ್ರೋ ಯಾಕ್ರೋ ಹಿಂಗೆ ಮಾಡ್ತೀರಾ, ರೋಸ್ತೀರಾ? ಹಿಂಗೆ ಮಾಡ್ಕೊಂಡ್ರೆ ಬೆಳಗ್ಗೆಗೆ ಅಲ್ಲಿ ಊಟ ಅದೇ ಇರೋದೇ ಸ್ವಲ್ಪ ಉಳಿದಿರ್ತಾವಲ್ಲ, ಅದು ನಾಳೆ ಬೆಳಗ್ಗೆಗೆ ಆಗೋಗುತ್ತೆ. ನಾಳೆ ಮಧ್ಯಾಹ್ನ ಸಂಜೆಗೆ ನೋಡ್ಕೊಳ್ಳೋಣ. ರ್ಯಾಪಿಡೋ ಟ್ರಾನ್ಸ್ಪೋರ್ಟ್ ಇದು, ರ್ಯಾಪಿಡೋ ಟ್ರಾನ್ಸ್ಪೋರ್ಟ್. ನಮ್ಮ ಅರ್ಜುನ ಹೆಂಗಂದ್ರೆ ಹಿಡ್ಕೊಂಡು ಕುತ್ಕೊಂಡ ಅಂದರೆ ಏನಿಲ್ಲ, ಸೀ ಅಂತ ಹೋಯ್ತಾ ಇರ್ತದಪ್ಪ. ಏನು ಮಾಡ್ತೀಯ, ಮೈಲೇಜ್ ಬರಲ್ಲ ಅಷ್ಟೇ, ಅದು ಒಂದೇ ಬೇಜಾರು. ಮೈಲೇಜ್ ಒಂದು ಬಂದ್ಬಿಟ್ರೆ ನಮ್ಮ BS4 ಥರ ಒಂದು ಆಟ ಆಡ್ಬಿಡ್ತಿದ್ದೆ. ಏನು ಮಾಡ್ತೀಯ, ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ಹೋಗೋಣ, ಆರಾಮಾಗಿ ಹೋಗ್ಬೇಕಿದ್ದಾಗೆ. ನಮ್ಮ ಯಜಮಾನ ಹೇಳೋದು, ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಬಾಣ, ನೀನು ತಲೆನೇ ಕೆಡ್ಸ್ಕೊಂಬೇಡ, ಆರಾಮಾಗಿ ಬಾ ಅಷ್ಟೇ. ನೀನು ಯಾಕೆ ಒಂದು ದಿನ ಲೇಟಾಗಿ ಬಂದೆ ಅಂತ ನಾನು ಕೇಳಿದ್ನ? ನೀನು ಮಲಿಕಂಡೆದ್ದು ಹೋದಾಗ ನಾನು ಏನಾರು ಕೇಳಿದ್ನ? ಇಲ್ಲ ತಾನೆ. ಆರಾಮಾಗಿ ಬಾ ಅಷ್ಟೇ. ಹಂಗಂತಾರೆ. ಹಂಗಿರ್ಬೇಕಾರೆ ನಾವು ಆರಾಮಾಗೆ ಓಡಿಸ್ಬೇಕು. ಹೋಗೋಣ ಸ್ನೇಹಿತರೆ. ಫೈನಲ್ಲಾಗಿ 1:20ಕ್ಕೆ 1:25 ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಊಟ ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ ಅಂದ್ಕೊಂಡು ಮಾತಾಡ್ಕೊಂಡು ಊಟನೂ ಮಾಡಿದೆ. ಪಾಯಿಂಟಿಗೆ ಬಂದ್ಬಿಟ್ಟಿದ್ದೀನಿ. ನೋಡೋಣ, ಯೋಚನೆ ಐತೆ ಇಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡು ತಿನ್ನೋಣ, ಇಲ್ಲ ಹಂಗೆ ಮಲಿಕೊಂಬಿಡೋಣ ಅನ್ನೋದು ಒಂದು ಡೌಟಲ್ಲಿ ಇದ್ದೀನಿ. ನೋಡೋಣ. ಇಲ್ಲೊಂದು ಕಾಣ್ತೈತಾ? ಕಾಣ್ತಾ ಇಲ್ಲ ನೋಡಿದು. ಒಂದು ನಿಮಿಷ ನೋಡಿ, ಇವಾಗ ಕಾಣ್ತಿರ್ಬೋದು. ಇದು ಬಂದ್ಬಿಟ್ಟು ನಮ್ಮ VLS ವೆಂಕಟೇಶ್ ಅವರು ಓಡಿಸ್ತಿದ್ದ ಗಾಡಿ. ಟ್ರಿಪ್ ಅಲ್ಲ, 2 ಟ್ರಿಪ್ಪಿಂದ ಅವರೇ ಓಡಿಸ್ತಿದ್ದಿದ್ದು. ಈ ಟ್ರಿಪ್ಪು ಯಾರು ಬಂದವ್ರೆ ಅನ್ನೋದು ಗೊತ್ತಿಲ್ಲ, ಮಲಿಕಂಡವ್ರೆ. ಬೆಳಗ್ಗೆ ಗೊತ್ತಾಗುತ್ತೆ. ನಮ್ಮ ವೆಂಕಟೇಶ್ ಅವರೇ ಬಂದಿದ್ದರೆ ಬೆಳಗ್ಗೆ ಸಿಗ್ತಾರೆ, ಮಾತಾಡ್ಸೋಣ. VLS ವೆಂಕಟೇಶ್ ಅವರು. ಬೇರೆ ಯಾರಾದರೂ ಬಂದಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಗಾಡಿ ಕೋಕ್ ಗಾಡಿಗಳು, ಅವೆಲ್ಲ ಕೋಕ್ ಗಾಡಿಗಳು. ನಮ್ಮದು ಬುಲೆಟಲ್ಲಿ ನಂದು ಒಂದೇ ಗಾಡಿ ಇರೋದು. ಇವತ್ತು ಲೋಡ್ ಆಗಿರೋದು ಒಂದೇ ಗಾಡಿ, ಜಾಸ್ತಿ ಗಾಡಿ ಲೋಡ್ ಆಗಿಲ್ಲ. ಒಂದೇ ಗಾಡಿ. ಆರಾಮಾಗಿ ಒಂದು 10-10ವರೆ ಖಾಲಿ ಮಾಡಿಕೊಡ್ತಾನೆ. ಖಾಲಿ ಮಾಡಿಕೊಂಡು ನೋಡಬೇಕು ಲೋಡ್ ಎತ್ತಾಗುತ್ತೆ, ಏನು ಎತ್ತ ಅಂತ. ಸದ್ಯಕ್ಕೆ ಏನು ಮಾಡೋದಂತ ಯೋಚನೆ ಆಗ್ಬಿಡೈತೆ. ಅಡುಗೆ ಮಾಡೋದ ಬೇಡವಾ, ಇಲ್ಲ ಹಂಗೆ ಮಲಿಕೊಂಬಿಡೋಣ ಅನ್ನೋದೇ ಒಂದು ಯೋಚನೆ ಆಗ್ಬಿಡೈತೆ. ನೋಡೋಣ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗೋಣ.